ಇಲ್ಲ ಹಜ್ ಬಗ್ಗೆ ಟೋಟಲಿ ಅದು ಗೌರ್ಮೆಂಟ್ಗೆ ಹಜ್ ಯಾತ್ರೆಗೆ ಫೈನಾನ್ಷಿಯಲಿ ಏನು ಕನ್ಸರ್ನ್ ಇಲ್ಲ. 100% ಅವರೇ ಫೈನಾನ್ಸ್ ಎಲ್ಲ ದುಡ್ಡು ಕಟ್ಟಬೇಕು, ಅವರೇ ಎಲ್ಲ ರೆಸ್ಪಾನ್ಸಿಬಿಲಿಟಿಯಿಂದ ಹೋಗಬೇಕು. ನಮ್ಮ ಸರ್ಕಾರದಿಂದ ಬಸ್ ಜಸ್ಟ್ ಅವರು ಫೆಸಿಲಿಟೀಸ್ ಏನಂದ್ರೆ ಅವರಿಗೆ ಆ ಕ್ಯಾಂಪ್ಲಿಂದ ಫ್ಲೈಟ್ ತನಕ ನಾವು ಮುಟ್ಟಿಸ್ಬೇಕು. ಅವ್ರದ್ದು ಹೆಲ್ತ್ ಚೆಕಪ್ ಮಾಡಬೇಕು, ಮತ್ತು ಅವ್ರದ್ದು ಟಿಕೆಟ್ ಎಲ್ಲ ಫಾರ್ಮಾಲಿಟೀಸ್ ಎಲ್ಲ ಕರೆಕ್ಟ್ ಇದೆ ಇಲ್ಲ, ಏರ್ಪೋರ್ಟ್ ಯಾವಾಗ ಫ್ಲೈಟ್ ಇದೆ ಅವ್ರದ್ದು ಅಂತ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇದೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಹಜ್ ಕಮಿಟಿ ಒಂದಿದೆ, ಅದು ಮಾನಿಟರಿಂಗ್ ಮಾಡ್ತಾರೆ. ನಮ್ಮ ಸ್ಟೇಟ್ಲಿಂದ ಎಕ್ಸಾಂಪಲ್ ಈ ವರ್ಷ 10,000 ಜನ ಹೋಗ್ಲತ್ತಾರೆ. ಯಾವ ದಿವಸ ಫ್ಲೈಟ್ಸ್ ಇದೆ, ಯಾವ ದಿವಸ ಅವ್ರಿಗೆ ಟೈಮಿಂಗ್, ಒಂದು 15 ದಿವಸ ಟೈಮಿಂಗ್ ಇರ್ತದೆ, ಆ ಪ್ರಕಾರ ಸರ್ಕಾರ ಮಾಡ್ತಿದ್ರು. ಈಗ ಸಬ್ಸಿಡಿ ಇಲ್ಲ, ಮೊದಲು ಇತ್ತು. ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಸೆಂಟ್ರ್ನಲ್ಲಿ ಇದ್ದಾಗ ಸಬ್ಸಿಡಿ ಇತ್ತು. ಆಮೇಲೆ ಹೊಸ ಗೌರ್ಮೆಂಟ್ BJP ಬಂದಾಗ ಸಬ್ಸಿಡಿ ಕ್ಯಾನ್ಸಲ್ ಮಾಡಿದ್ದಾರೆ. ಚೆಕ್ ಮಾಡ್ಕೊಂಡು ಬಂದಿದ್ದಾರೆ. ಈ ಸಲ ಬೇರೆ ಅದು ಟೆಂಡರ್ ಮಾಡೋರು ಸೆಂಟ್ರಲ್ ಗೌರ್ಮೆಂಟ್, ಅಲ್ಲಿ ಎಲ್ಲ ಲಕ್ಷ ತನಕ ಜನ ಬರ್ತಾರೆ. ಫುಲ್ 90% ಆಗಿಲ್ಲ, 1-2 ಕಡೆ ಆಗಿದೆ ಸಮಸ್ಯೆ. ಅದರಿಂದ ಎಲ್ಲರಿಗೆ ಆ ಥರ ಅಂತ ಹೇಳೋದು ಸರಿಯಾಗಿಲ್ಲ. ಈ ಸಲ ಎಸ್ಪೆಷಲಿ ಲಾಸ್ಟ್ ಟೈಮ್ ಏನು ತೊಂದರೆ ಆಗಿತ್ತು ಅದು ಆಗಬಾರ್ದು ಅಂತ ಎಸ್ಪೆಷಲಿ ನಾನು ಸ್ಪೆಷಲ್ ಆಫೀಸರ್ ಸರ್ಫರಾಜ್ ಅಹಮದ್ ಅಂತ ಅವರು ಹಜ್ ಸ್ಪೆಷಲ್ ಆಫೀಸರ್ ಮತ್ತು ಹಜ್ 2 ಮೆಂಬರ್ ಇಬ್ಬರಿಗೆ ಕಳಿಸಿ ಅಲ್ಲಿ ಬಾಂಬೈನಲ್ಲಿ ಒಂದು ಮೀಟಿಂಗ್ ಮಾಡಿಸಿ ಏನೇನು ಕಂಪ್ಲೇಂಟ್ ತಾವು ಕೇಳಿದಿರಿ ಆ ಸೇಮ್ ಕಂಪ್ಲೇಂಟ್ ನಾವು ಸೆಂಟ್ರಲ್ ಹಜ್ ಕಮಿಟಿನಲ್ಲಿ ಇಟ್ಟು ಈ ಸಲ ತುಂಬ ಟೇಕ್ ಕೇರ್ ಮಾಡಿದೆ. ಹಜ್ಗೆ ಹಜ್ ಈಸ್ ಟೋಟಲಿ ಪ್ರೈವೇಟ್ ಆಗಿ ಕನ್ಸರ್ನ್ ಇಲ್ಲ. ಇಲ್ಲ ರಾಜ್ಯ ಸರ್ಕಾರದಿಂದ ಇಲ್ಲ. ಯಾಕಂದರೆ ಆ ಥರ ಮುಂದೆ ಪ್ಲ್ಯಾನ್ ಇಲ್ಲ, ಫ್ಯೂಚರ್ ಪ್ಲ್ಯಾನ್ ಆ ಥರ ಯಾವುದು ಡಿಸ್ಕಸ್ನಲ್ಲಿ ಬಂದಿಲ್ಲ. ಬಂದಾಗ ನಾವು ನೋಡ್ತೀವಿ. ಅದೇ ನಮ್ಮ ಹತ್ರ ಬೈ ರೈಟಿಂಗ್ ಏನೋ ಯಾರೂ ಬಂದಿಲ್ಲ. ರೈಟಿಂಗ್ ಬಂದಾಗ ದೆನ್ ವಿ ಡಿಸ್ಕಸ್.